ಚರ್ಚೆ ಮಾಡಿ. ಆಯ್ತು, ನಿಮ್ ಮಾತಿಗೆ ನಾವು ದಾರಿಗೆ ಬರ್ತೀರಿ, ನೀವ್ ಹೇಳ್ತಾ ಇದ್ದೀರಲ್ಲ ಹಂಗೆ ಬರ್ತೀರಿ. ಬಡ್ಜೆಟ್ ಪುಸ್ತಕ ಅಂದ್ರೆ ಏನು? ಬಡ್ಜೆಟ್ ಪುಸ್ತಕ ಅಂದ್ರೆ ರಾಜ್ಯ ಸರ್ಕಾರದ ಮಾತ್ರ ಬರ್ಬೇಕು. ಅದರಲ್ಲಿ ಎಲ್ಲಾ ನಿಗಮಗಳದೆಲ್ಲ ಇವರು ತರಕಾಗದೇ ಇಲ್ಲ. ಬಡ್ಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಏನು ಪ್ರಾವಿಷನ್ ಗಳನ್ನ ಮಾಡ್ತೈತೆ, ಅಲೋಕೇಶನ್, ಫೈನಾನ್ಸ್ ಅಲೋಕೇಶನ್ಸ್ ಮಾಡ್ತೈತೆ, ಅದನ್ನ ಹೇಳ್ಬೇಕಾಗಿತ್ತು. ಇಲ್ಲಿ ಕ್ಲಿಯರ್ ಆಗಿ ಮೆಟ್ರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸೈನ್ ಹಾಕಿ ಕೊಟ್ಟಿದ್ದಾರೆ, ನನಗೆ 50-50 ಅಂತ ಕೊಟ್ಬಿಟ್ಟಿದ್ದಾರೆ ಅವರು. ಹಣ ಬರೋದೆಲ್ಲನೂ ಕೂಡ ಕೇಂದ್ರ ಮತ್ತು ರಾಜ್ಯದ ಈಕ್ವಲ್. ಲೋನ್ ತಗೊಂಡ್ರೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಕೊಡೋದು. ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಎಲ್ಲನೂ ಕೂಡ ಪಾವತಿ ಮಾಡೋರು ಯಾರು? ಆ ನಿಗಮ ಮಾಡ್ತೈತೆ ಅಷ್ಟೇ, ನಿಗಮ ಮಾಡ್ತೈತೆ. ಇವ್ರು ಹೇಳಿದ್ರು ಕರ್ನಾಟಕದ, ಯಾರೋ ಕರ್ನಾಟಕದವ್ರು ಓಡಾಡ್ತಾರೋ ಏನು? ಕರ್ನಾಟಕದವ್ರು ಮಾತ್ರ ಓಡಾಡ್ತಾರೆ? ಎಲ್ಲ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಕೂಡ ಮೆಟ್ರೋದಲ್ಲಿ ಓಡಾಡ್ತಾರೆ. ಏನು ಕರ್ನಾಟಕ ಅಂತಲ್ಲ, ಅದರ ನಿಗಮದ ಕೆಲಸ ಮಾಡ್ತೈತೆ, ಅದು ದುಡ್ಡು ಪೇಮೆಂಟ್ ಮಾಡ್ತೈತೆ. ಅದನ್ನು ಕೊಟ್ಟಿರೋದನ್ನ ಇವರು ಇಲ್ಲ ಅಂತ ಹೇಳಿದ್ರೆ, ಬಡ್ಜೆಟ್ ಅಲ್ಲಿ ಸುಳ್ಳು ಹೇಳಿದ್ರೆ ಅದು ಸರಿ ಇಲ್ಲ. ಅವ್ರು ಹೇಳ್ತಾರೆ ಏನೋ ಅದೇನೋ ತುಕ್ಕಿಡ್ದಿದ್ದು ಅಂತ. ಕೇಂದ್ರ ಸರ್ಕಾರದ ಪಾತ್ರ ಏನಾನ ಮೆಟ್ರೋದಲ್ಲಿಲ್ಲ ಅಂದ್ರೆ ಈ ಕರ್ನಾಟಕದ ಸಾರಿಗೆ ಆಗೈತಲ್ಲ, ಆ ಸ್ಥಿತಿ ಬತ್ತಾಯ್ತು. ಅದು ತುಕ್ಕಿಡ್ದೈತಲ್ಲ, ಹಂಗ್ ತುಕ್ಕಿಡ್ದ ಹೋಗ್ತಾ ಇತ್ತು. ಅದು ಕರ್ನಾಟಕ ಸಾರಿಗೆ ಪುಣ್ಯಕ್ಕೆ ಮೆಟ್ರೋ ಕೇಂದ್ರ ಸರ್ಕಾರದ ಇರೋದ್ರಿಂದ ಮಾನಿಟರ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಸಂಬಳ ಇಲ್ಲ, ಸಾರಿಗೆ ಇಲ್ಲ, ಸ್ಟ್ರೈಕು, ಟೈರ್ ಇಲ್ದಿದ್ದ ಬಸ್ಗಳು, ಬ್ಯಾಟ್ರಿ ಇಲ್ದಿದ್ದ ಬಸ್ಗಳು, ಆಮೇಲೆ JCB ಅಲ್ಲಿ ಹೋದೋ ಮಕ್ಕಳು, ಟಿಪ್ಪರ್ ಅಲ್ಲಿ ಹೋಗೋ ಮಕ್ಕಳು, ಇವೆಲ್ಲ ನೋಡ್ಬೇಕಾಯ್ತು ನಾವು. ಹಂಗೇನ್ ಆಗ್ತಾ ಇಲ್ಲಲ್ಲ ಮೆಟ್ರೋ. ನಿಮ್ದಲ್ಲ ಇದು ಪ್ರಾಜೆಕ್ಟ್, ಇಟ್ಸ್ ನಾಟ್ ಯುವರ್ ಪ್ರಾಜೆಕ್ಟ್, ಇಟ್ ಇಸ್ ಅ ಜಾಯಿಂಟ್ ಅಗ್ರಿಮೆಂಟ್ ಆಗಿದೆ. ಹಂಗಾರೆ ಪ್ರೈಮ್ ಮಿನಿಸ್ಟರ್ ಯಾಕೆ ಕರೆದ್ರಿ? ನಿಮ್ಮದೇ ಆಗಿದ್ರೆ ಶೇರು, ಓಕೆ ನಾನು ಒಪ್ತೀನಿ, ನಿಮ್ದೇ ಆಗಿದ್ರೆ ಶೇರು, ಪ್ರೈಮ್ ಮಿನಿಸ್ಟರ್ ಯಾಕೆ ಕರೀತೀರಾ? ನಿಮ್ದೇ 88%, ವೈ? ಇನ್ನು 12% ಹಾಕ್ಬಿಟ್ಟು ನೀವೇ ಮಾಡ್ಕೊಂಬಿಡಿ. ಕೇಂದ್ರ ಸರ್ಕಾರನೇ ಬೇಡ, ವೈ? ಈಗ ಹೆಸರೇನಿದೆ ನಮ್ಮ ಮೆಟ್ರೋ. ಹೌದು, ಆಗ ನಮ್ಮ ಮೆಟ್ರೋ ಇಲ್ಲಿ ಮುಗಿಸಿ. ಹೌದೌದು, ಇಲ್ಲಿ ನಮ್ಮ ಮೆಟ್ರೋ ಅನ್ನೋದು ಅವ್ರ ಮೆಟ್ರೋ ಮಾಡ್ಕೊಂತಾರೆ. ಡಿ ಕೆ ಶಿವಕುಮಾರ್ ಮೆಟ್ರೋ ಅಲ್ಲ ಇದು, ಎಲ್ಲರೂ ಮೆಟ್ರೋ ಇದು. ಇವಾಗ ಮೆಟ್ರೋ ಮುಂದೆ ಸ್ಟೇಷನ್ ಅಲ್ಲಿ ಮುಂದೆ ಹೋಗಿ ರಾಜ್ಯ ಸರ್ಕಾರ